ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈಗೆ ಸೇರಿದಂತೆ. ಹಾರ್ಯಾವರ್ತದೆ ಯೋಗೇಶ್ವರನ್, ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನು ಇನ್ನು ನನ್ನ ಪಕ್ಷಕ್ಕೆ ವಹಿಸಿದನು. ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಹಿಂದೆಮ್ಮ ಪಾಲಿಪ ದೇವನೆನಿಸಿದ, ಹಿಂದೆಮ್ಮ ಪಾಲಿಪ ದೇವನೆನಿಸಿದ, ಧನ್ಯತೆಯಾದವು ಪುಣ್ಯೋದಯದಿ ಕೃಷ್ಣ, ಕೃಷ್ಣ ಧನ್ಯತೆಯಾದವು ಪುಣ್ಯೋದಯದಿ, ರಾಧಾರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ ಪರಮಾತ್ಮ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನು ಹಾಸಿರುವ ಮಂದಮತಿಗಳಂತೆ ಮುಂದೆ ರಣದುರಂಧರಾಗಿ ಮೆರೆಯುವಂಥ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನು ಆದ ನನ್ನನ್ನು ಏಕೆ ಕೇಳಿಕೊಂಡ ಪರಮಾತ್ಮ? ನನ್ನಿಂದ ಆಗುವ ಪ್ರಯೋಜನವಾದರೂ ಏನು ಪರಮಾತ್ಮ? ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನಿನ್ನನ್ನು ಹೊಂದಿದನೋ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಾಪುರುಷರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತವು ನನ್ನ ರಥಸ್ವದ ರಜ್ಜುಗಳನ್ನಿಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಿಲಿಯುವುದನ್ನು, ನಿಯತೆಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಾ ಇರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಇರುವುದು ಪರಮಾತ್ಮ? ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಪುರಹರಿ ನಿನ್ನಯ ಒಲುಮೆಯ ಬಾಲಾದಿ. ಪುರಹರಿ ನಿನ್ನಯ ಒಲುಮೆಯ ಬಾಲಾದಿ,
ಪರಮಾತ್ಮ ಪರಮಾತ್ಮ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಭಾರತ ನಿನ್ನಯ ಹಿತವ ಪರಮಾತ್ಮ ನಿನ್ನಯ ಹಿತವ ಬಯಸಿ ಅನವರತವೋ ನಿನ್ನ ಬಿಡದನೆ ಪೊರೆಗೆ ವಾಸುದೇವ ಅನವರತವೋ ನಿನ್ನ ಬಿಡದಲೆ ಪೊರೆಗೆ ಮನದನು ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಕ ಕಾರ್ಯವ ಭಯವೇದಕ ಸಾಧಿಸು ಕಾರ್ಯ ಭಯವೇದಕ ಕಾತರ ವೇದಕ ಜಯ ಕಾತರ ವೇದಕ ಜಯ ಕೃಷ್ಣ ಮಾಧವ ಒಳ್ಳೆಯ ಮಾತಿನಿಂದ ಪಾರ್ಥ, ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನೀನೇನು ನಡ ಪಾರ್ಥ. ಪರಮಾತ್ಮ ಧನ್ಯ ನಾನು ಹಾಂ ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಅನ್ನೆನಾ
ಕದನದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಕದನದಲ್ಲಿ ಕುರುಪತಿ ಜಯವ ಕೃಷ್ಣ. ಸದನದಲ್ಲಿ ಗುರುಪತಿ ಜಯವ ಹದಗೆಡಿಸಿ ಗೆಲ್ಲುವೆ ತರುವೆ ನಾನು. ಸದನದಲ್ಲಿ ಗುರುಪತಿ ಜಯವ ಹದಗೆಡಿಸಿ ಗೆಲ್ಲುವೆ ತರುವೆ ನಾನು. ಮಾಧವ ನೀ ನಮಗೊಲಿದು ಸಾರಥಿಯ ಭಾರವ ಹೊರಿಸಿದೆಯ. ಮಾಧವ ನೀ ನಮಗೊಲಿದು ಸಾರಥಿಯ ಭಾರವ ಹೊರಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಮನೆನಾದೆ ಇಂದು ನಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ ಮನೆನಾದೆ ಇಂದು ನಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಸ್ವಾಮಿ ಗಮನ ಮೋಹನ ಸ್ವಾಮಿ ಭಾವಿ ಗಮನ ಮೋಹನ ಸ್ವಾಮಿ ಗಮನ ಮೋಹನ. ಕಾಲಿ ಕರ ಬಿಡಿದು ಮೋಹನಗೆ ಮೀರಿ ಕಾಮಿನಿ ಕರ ಬಿಡಿದು ಮೋಹನಗೆ ಮೀರಿ ಆಡಿದ ಮಾತುಗಳೇನಾಯಿತು. ಆಡಿದ ಮಾತುಗಳೇನಾಯಿತು. ಮೈ ಮರೆತು ಸಂಹಾರಕತೆಯಾಯಿತು. ಮೈ ಮರೆತು ಶೃಂಗಾರಕತೆಯಾಯಿತು. ರಮಣಿಯೊಡನೆ ಒಲಿದ ಮೇಲೆ ಮೈಗೆ ಸುಮದ ಮೇಲೆ ಅನಿಲಧಾರೆ. ರಮಣಿಯೊಡನೆ ಒಲಿದ ಮೇಲೆ ಸುಮದ ಮೇಲೆ ಅನಿಲದ ರಮಣಿಯೊಡನೆ ಒಲಿದ ಮೇಲೆ ಸುಮದೆ ಬರೆದ ಮೇಲೆ ಅನಿಲಧಾರೆ. ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ. ಬನ್ನಿ ಸ್ವಾಮಿ, ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ ಯುದ್ಧ ಎಂದರೆ ನಿಮ್ಮ ಹೃದಯವು ನಲಿಯುವುದು ಎಂದು. ದೇವಿ, ಉಪಾಯವಿಲ್ಲ ಪ್ರೇತಮೆ. ಯುದ್ಧವೆಂದು ಅನಿವಾರ್ಯ, ಅವಶ್ಯಕ. ಆದರೆ ಇದೆಂತಹ ಯುದ್ಧ? ಇಡೀ ವಿಶ್ವದಲ್ಲಿ ಎಲ್ಲೂ ಕಂಡು ಕೇಳಿರದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯ ದಳ, ಮತ್ತೊಂದು ಕಡೆ 7 ಅಕ್ಷೋಣಿ ಸೈನ್ಯ ದಳ.
ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಬದುಕಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಪ್ರೇಮ ಮೂರ್ತಿ ಎಂಬ ನಿಮ್ಮ ನವವಿಂದು ವಿಫಲವಾಯಿತೆ. ಸ್ವಾಮಿ, ಪ್ರೇಮ ಮೂರ್ತಿ ಎಂಬ ನಿಮ್ಮ ನವವಿಂದು ವಿಫಲವಾಯಿತೆ. ಸಮೃದ್ಧಿಯ ಜ್ಞಾನಹಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೆಂಬುದಕ್ಕೆ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು. ಸಮರದಂಡವಿಂದು ಪಾಪ ಹರಣಿ ಧರಣಿ ಪಾಪ ಹರಣಿ ಆಸೆ ಪಾಪ ಹರಣಿ ಆಸೆ ಪಾಪ ಹರಣಿ. ಸ್ವಾಮಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೆಂಬುದಕ್ಕೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವೆಂಬುದಕ್ಕೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ದೇವ. ದೇವಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಆಹಾ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಸೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಭದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯವೆಂಬ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯವಾದ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ದೇವಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಕೇವಲ ದೃಷ್ಟಿ ಮಾತ್ರದಿಂದ ಇಡೀ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀವು. ಅದನ್ನುಳಿದು ಈ ರಕ್ತಪಥದ ಅವಶ್ಯಕತೆ ಏಕೆ ಸ್ವಾಮಿ? ದೇವಿ,
ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಿಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತದಿಕ್ಕು ಹೆಚ್ಚಾಗಿ ಅಧರ್ಮದ ರೋಗದ ಹಂಕರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ವಾಸುದೇವ, ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಸ್ವಾಮಿ? ದೇವಿ, ನಾನು ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೂ ನನ್ನ ಅಂತಿಮ ಪ್ರಯತ್ನವೂ ಸಹ ವಿಫಲವಾಗುವುದು ದೇವಿ. ಸ್ವಾಮಿ, ಪ್ರಯತ್ನಿಸಿದರೆ ಸಫಲವಾಗುವುದಲ್ಲವೇ? ವಿಫಲವಾಗುವುದು.
ಪರಾಕ್ರಮಿಗಳಾದ ಪಾಂಡವರ ಪತ್ನಿಯಾಗಿದ್ದು ಈ ಬಿಚ್ಚದ ಕೇಶ ರಾಶಿಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯ್ತಲ್ಲ. ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದೆ. ಹೆಜ್ಜೆಗೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ. ಅಣ್ಣ, ತಂಗಿ, ನನ್ನನ್ನು ಸ್ಮರಿಸಲು ಕಾರಣವೇನು? ಅಣ್ಣ, ಅಂದು ಕುರುಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆಯನ್ನು ಮಾಡಿ ಹಿಂದೆ ಕಣ್ಣ ಈ ರೀತಿ ಮೌನವಾಗಿರುವೆ. ತಂಗಿ, ನಿನ್ನ ಪತಿಗಳೇ ಯುದ್ಧ ವಿಮುಖರಾಗಿರುವಾಗ ನಾನು ಮಾಡುವುದಾದರೂ ಏನು? ಧರ್ಮರಾಯನು ಧರ್ಮವನ್ನಿಡಿದು ಶಾಂತಚಿತ್ತನಾಗಿರುವೆನು. ಭೀಮಾರ್ಜುನರಿಬ್ಬರು ಅಣ್ಣನ ಮಾತಿಗೆ ಒಳಪಟ್ಟು ನನ್ನನ್ನು ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಲು ಸೂಚಿಸಿರುವರು. ಅಲ್ಲದೆ ಘೋರವಾದ ಪ್ರತಿಜ್ಞೆಗಳನ್ನು ಸಹ ಮಾಡಿರುವರು. ಅಣ್ಣ, ನನ್ನ ಪತಿಗಳು ಪೊಳ್ಳು ಆರ್ಭಟದಿಂದಲೂ ಬರಿಯ ಮಾತುಗಳಿಂದಲೂ ಅವರ ಕೋಪವನ್ನು ಪ್ರದರ್ಶಿಸುತ್ತಿರಲ್ಲವಲ್ಲದೆ ಮತ್ತೇನೂ ಅಲ್ಲವಣ್ಣ. ನನ್ನ ಈ ಬಿಚ್ಚದ ಕೇಶಾಶಿಯನ್ನು ಕಟ್ಟಿಸಿಕೊಂಡು ಕೊಳ್ಳದೆ ಸುಮ್ಮನಿರೋಣವೆಂದು ಭಾವಿಸಿದರೆ, ಅಯ್ಯೋ, ಅದನ್ನು ಮರೆತು ಸುಮ್ಮನಿರೋಣವೆಂದು ಭಾವಿಸಿದರೆ ಈ ನನ್ನ ಮನಸ್ಸಿನಲ್ಲಿ ಕಾಲಿಗೆ ತಾಕಿದ ಮುಳ್ಳಿನಂತೆ ನನ್ನ ಹೃದಯವನ್ನು ಕೊರೆಯುತ್ತಿರುವುದು. ಅಣ್ಣ, ಹಾಗಾದರೆ ನನ್ನಿಂದ ಏನಾಗಬೇಕು? ನಿನ್ನ ಮನೋಭಿಪ್ರಾಯವನ್ನು ತಿಳಿಸಬಾರದೆ? ಅಣ್ಣ, ನಾನು ಹೆಚ್ಚಿಗೆ ನಿನ್ನಲ್ಲಿ ಏನನ್ನೂ ಹೇಳಲಾರೆ. ಈ ಬಿಚ್ಚದ ಕೇಶಾಶಿಯನ್ನು ಕಟ್ಟಿಸುವ ಹೊಣೆಯು ನಿನ್ನದಲ್ಲವೇನಣ್ಣ? ಸಹೋದರಿ, ನೀನು ಚಿಂತಿಸಬೇಡ. ನಾನು ದುರ್ಯೋಧನನ ಬಳಿಗೆ ತೆರಳಿ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಆದರೆ ಭೀಮಾರ್ಜುನರಿಬ್ಬರನ್ನು ಯುದ್ಧಕ್ಕೆ ಅಣಿಪಡಿಸುವ ಜವಾಬ್ದಾರಿ ನಿನ್ನದು. ಅದು ಈ ಮಾರ್ಗವಾಗಿ ಭೀಮಾರ್ಜುನರು ಸಮಯಕ್ಕೆ ಸರಿಯಾಗಿ ಬರುತ್ತಿರುವರು. ಅವರನ್ನು ಯುದ್ಧಕ್ಕೆ ನಿನ್ನ ಚುಚ್ಚು ಮಾತುಗಳಿಂದ ಕೆರಳಿಸು. ಹಾಗೆ ಆಗಲಿ ಅಣ್ಣ. ನಾನು ಕ್ಷಣಕಾಲ ಮರೆಯಾಗಿರುವೆನು. ಕಾಂತೆ
ಏನಾಯಿತು? ಈ ದಿನ ಈ ರೀತಿ ದುಃಖಿಸಲು ಕಾರಣವಾದರೂ ಏನು? ಮತ್ತೇನಾಗಬೇಕು ಸ್ವಾಮಿ? ನೀವುಗಳು ನನ್ನ ಪತಿಗಳಾಗಿರುವಾಗ ಚಿಂತಿಸದೆ ಮತ್ತೇನು, ಕಾಡಿನ ವನವಾಸ ಪರರ ಸೇವೆಯಲ್ಲೇ ಕಾಲವನ್ನು ಕಳೆಯಬೇಕಾಯಿತು. ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಅಗ್ರಜ ಅಭಿಪ್ರಾಯಕ್ಕೆ ವಿರೋಧವಾಗಿ ಕಾರ್ಯವನ್ನು ಆಚರಿಸಿದರೆ ಆತನು ಜೀವದಿಂದ ಇರುವನೇ? ನೀನೇ ಹೇಳು. ಆಹಾ, ಬೇಡಿ ಸ್ವಾಮಿ ಬೇಡಿ. ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಹೇಡಿಗಳಂತೆ ಸುಖದಿಂದ ಜೀವಿಸಿರಿ. ಆ ನೀಚನಾದ ದುರ್ಯೋಧನನ ತೊಡೆಯನ್ನು ಮುರಿಯುವುದಾಗಿ ಶಪಥವನ್ನು ಮಾಡಿರುವರಲ್ಲ, ಆಗ ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಶಪಥವನ್ನು ಮಾಡಲಿಲ್ಲವೇಕೆ? ಹೋಗಲಿ, ಆ ನೀಚನಾದ ದುರ್ಯೋಧನನ್ನು ತೊಡೆಯನ್ನು ಮುರಿಯುವುದಾಗಿ, ಆ ಕರ್ಣನ ಶಿರಸ್ಸನ್ನು ಧರೆಗೆ ಉರುಳಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದರಲ್ಲ, ಏಕೆ? ಆ ಸಭಿಕರನ್ನು ಮೆಚ್ಚಿಸಲಿ ಅಥವಾ ನಿಮ್ಮ ಶೌರ್ಯವನ್ನು ಪೂರ್ಣ ಪ್ರದರ್ಶನವನ್ನು ತೋರಿಸುವುದಕ್ಕಲ್ಲ. ಇನ್ನು ಯಾವಾಗ ನೀವು ವೀರರಾಗಿಬಿರೋ ನಾ ಬೇರೆ ಕಾಣೆ. ಹಿಂದೆ ನಿನಗೆ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿದವರಾರು? ಈ ಭೀಮನಲ್ಲವೇ? ಆಹಾ, ನೆರೆದ ಸಭಾ ಮಧ್ಯದಲ್ಲಿ ಧರ್ಮಜನ ಆಜ್ಞೆಗೆ ವಿರುದ್ಧವನ್ನು ಆಚರಿಸಬಾರದೆಂದು ನವಮಾತ್ರಕ್ಕೆ ನಾವು ಸುಮ್ಮನಿದ್ದಕ್ಕೆ ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸುವೆಯಾ ದೇವಿ? ಹಿಂದೆ ನಿನ್ನ ವಸ್ತ್ರೋಪರಣ ಕಾಲದಲ್ಲಿ ದುರ್ಯೋಧನನ ತೊಡೆಯನ್ನು ಓಡಿಗೊಟ್ಟುವೆಂಬುದಾಗಿಯೂ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆಯುವುದಾಗಿಯೂ ಪ್ರತಿಜ್ಞೆ ಮಾಡಿದನಲ್ಲವೇ? ಈಗ ಮತ್ತೊಮ್ಮೆ ಸಾರಿ ಹೇಳುವೆನು, ಕೇಳು ದೇವಿ.
ದೇವಿ, ಸಪ್ತ ಪರಿಣಿತವಾದ ಸಪ್ತ ಸಾಗರಗಳೇ ಏಕಕಾಲಕ್ಕೆ ಬತ್ತಿ ಹೋದರೂ ಸರಿ, ಈ ಭೂಮಿಯು ತಲಕೆಳಕಾದರೂ ಸರಿ, ಗಗನವು ಜಾರಿಗೆ ಬಂದು ಭೂಮಿಗೆ ಬಿದ್ದರೂ ಸರಿ, ಚಲಿಸುವ ಸೂರ್ಯ ಚಂದ್ರಾದಿಗಳ ಗತಿ ಇಂದು ಮುಂದಾದರೂ ಸರಿ, ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸದೆ ಬಿಡುವುದಿಲ್ಲ. ಆಗೊಂದು ವೇಳೆ ನನ್ನ ಸಹೋದರರು ಅಗ್ರಜನ ಮಾತನ್ನು ಅನುಮೋದಿಸದೆ ಆದರೆ ನಾನು ಓರ್ವನೆ ಬೇರೆ ಹೋಗಿ ಹಸ್ತಿನಾವತಿಗೆ ನುಗ್ಗಿ ಆ ದುರ್ಯೋಧನ ತೊಳೆಯನ್ನು ಮುರಿದು ಆ ದುಶ್ಯೋಧನ ವಕ್ಷಸ್ಥಳವನ್ನು ಬಾಗದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅರ್ಜುನ, ನೀನೀಗಲೇ ಹೋಗಿ ಅಗ್ರಜನಿಗೆ ತಿಳಿಸಿಬಿಡು, ಭೀಮಸೇನನು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿದನೆಂದು ಹೇಳಿಬಿಡು. ಅಣ್ಣ ಭೀಮಸೇನ, ನೀನು ಆಡುತ್ತಾದುದೇನು? ಅಗ್ರಜನ ಮನಸ್ಸಿಗೆ ವ್ಯಸನ ಉಂಟಾಗುವುದಿಲ್ಲವೇ? ಏನು ಹೇಳಿದೆ? ಈ ಮಾತಿನಿಂದ ಅಗ್ರಜನ ಮನಸ್ಸಿಗೆ ನೋವಾಗುವುದೇ? ಏನು ನೆರೆದ ಸಭಾ ಮಧ್ಯದಲ್ಲಿ ಆ ದುಶ್ಯಾಸನನು ನಮ್ಮ ಪಾಂಚಾಲಿಯ ತುರುಬನ್ನು ಹಿಡಿದು ದಕ್ಕಿಸಿ ಎಡೆ ತರುವಾಗ ಅವನ ಕಂಠನಾಳವನ್ನು ಕಿತ್ತು ರಕ್ತಪಾನ ಮಾಡಬೇಕಿದ್ದಲ್ಲವೇ? ಏನು ಮಾಡಿದ? ಅರ್ಜುನ, ಇದನ್ನು ನೋಡಿ ಅಗ್ರಜನು ಹಲ್ಲು ಕಿರಿಯುತ್ತಿದ್ದೇನೆ. ಆ ಕೌರವನ ಕುಲ ಬೇರನ್ನು ಕಿತ್ತೊಗೆಯಲು ಸಿದ್ಧನಾಗಿರುವೆನು. ಹೋಗು, ಅಗ್ರಜನಿಗೆ ತಿಳಿಸಿಬಿಡು. ಪ್ರಿಯ ಪ್ರಾಣೇಶ್ವರ, ನೀವಲ್ಲವೇ ಪುರುಷರಿಗಿಲ್ಲ ಶಿಖಾಮಣಿಯು? ದೇವಿ, ಸಾಗು ಈ ನಿನ್ನ ಹೊಗಳಿಕೆಯು. ಎಂದಿಗೆ ಸಮರಾಂಗಣದಲ್ಲಿ ನಾನು ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯೋಧನನ ವಕ್ಷಸ್ಥಳವನ್ನು ಬಾಯದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ನಿನ್ನ ಬಿಡುಮುಡಿಯನ್ನು ಕಟ್ಟಿಸುವೆನು. ಆಗ ನಿನ್ನ ಹೊಗಳುವೆ ಅಂತೆ. ಈಗ ನನಗೆ ನಿನ್ನ ಹೊಗಳಿಕೆ
ಅನಾವಶ್ಯಕ. ಪ್ರಾಣೇಶ್ವರ, ನನಗೆ ನಿಮ್ಮಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಸ್ವಾಮಿ. ಆದರೆ ಮತ್ತಾವ ವಿಚಾರದಲ್ಲಿ? ಆ ಅರ್ಜುನ ವಿಚಾರದಲ್ಲಿ ಉತ್ತರಿಗೆ ನಾಟ್ಯವನ್ನು ಕಲಿಸುತ್ತಿದ್ದಾಗಿನಿಂದಲೂ ಆತನ ವಿಚಾರದಲ್ಲಿ ನನಗೆ ಸ್ವಲ್ಪ ಸಂದೇಹವಿರುವುದು ಸ್ವಾಮಿ. ದೇವಿ, ಶಾಸ್ತ್ರದ ವಿಚಾರದಲ್ಲಿ ನಿನಗೂ ಸಂದೇಹವೇ? ನೆಲದ ಸಭಾ ಮಂದಿರದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಸಬಾರದೆಂದು ಮಾತಿಗೆ ಒಪ್ಪಿಕೊಂಡು ಅಲ್ಲದೆ ಬೇರೇನೂ ಅಲ್ಲವ. ಆ ಕೌರವ ವಂಶಕ್ಕೆ ಕಾಡಿ ಚಿನ್ನೋಪಾಯದಲ್ಲಿ ಪರಿಗಣಿಸಿ ನನ್ನ ಅಸ್ತ್ರಸ್ಥಾನವು ನೀನು ಹರಿ. ಅಲ್ಲದೆ ಆ ನನ್ನ ಪರಮೋರಿ ಕಣ್ಣನ ಶಿರಸ್ಸನ್ನು ಈ ಭೂಮಿಗೆ ಚಿಮ್ಮಿಸುವುದನ್ನು ನೀನೇ ನೋಡುವಂತೆ. ಪ್ರಾಣೇಶ್ವರ, ಹೆಂಗಸರಾದ ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ಪ್ರದರ್ಶಿಸುವುದನ್ನು ಬಿಟ್ಟು ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಅಗ್ರಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರುವುದಾಗಿ ಹೊರಟಿರುವನು. ಏನೆಂದೇ? ನಮ್ಮನ್ನು ನೋಡದ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಸಂಧಿ ವಿಚಾರಕ್ಕೆ ಹೊರಟಿರುವಂತೆ. ಅರ್ಜುನ ನಡೆ, ನಮ್ಮನ್ನು ನೋಡದ ಹಾಗೆ ಹೇಗೆ ಹೋದನು ಕೃಷ್ಣ ಪರಮಾತ್ಮನು? ಈಗಲೇ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಸಂಧಿ ವಿಚಾರದಲ್ಲಿ ನಾವು ವಿರೋಧಿಸೋಣ. ನಡೆ ಅರ್ಜುನ. ಏನು ಬಾಲ್ಯದಿಂದಲೂ ಮಹಾಕ್ಲೇಶಗಳನ್ನೇ ಉಂಟು ಮಾಡಿದ ಆ ಕೌರವರಲ್ಲಿ ಪುನಃ ಸಂಧಿಯ ವಿಚಾರವೇ? ಬೇಡ ಬೇಡ ಕೃಷ್ಣ, ಸಂಧಿಯ ವಿಚಾರವು ನಮಗೆ ಬೇಡ. ಯುದ್ಧವೇ ಆಗಬೇಕು. ಸಂಧಿಯು ನನಗೂ ಅನಾವಶ್ಯಕ. ಹಾಗಾದರೆ ನಿಮ್ಮ ಅಣ್ಣನ ಬಳಿ ಸಂಧಿಗಾಗಿ ಏತಕ್ಕಾಗಿ ಒಪ್ಪಿಕೊಂಡರೆ? ಕೃಷ್ಣ, ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರೋಧವನ್ನು ಆಚರಿಸಬಾರದೆಂದು ನೆಪಮಾತ್ರಕ್ಕೆ ಸುಮ್ಮನಿದ್ದೆವು ಅಷ್ಟೇ. 13 ವರ್ಷಗಳಿಂದಲೂ ಈ ಭೀಮಸೇನನ ಕ್ರೋಧಾಗ್ನಿಯು ಆ ಹಸ್ತಿನಾವತನ್ನು ಪ್ರವೇಶಿಸಿ ಆ ದುರ್ಯೋಧನನು ಚಿನ್ನ ಭಿನ್ನ ಮಾಡುವುದಕ್ಕೆ ಪ್ರಯತ್ನಿಸುತ್ತಿರುವೆನು. ನೀವು ದೇವ, ಏಕೆ ಏನು ಹರಿದವನಂತೆ ನಸುನುಗುತ್ತಿರುವೆಯಾ? ನಾನೊಂದು ಗೈದ ಶಪಥ ರಣದೋರುವೆ, ನಾನೊಂದು ಗೈದ ಶಪಥ. ಪರಮಾತ್ಮ, ನಾನೊಂದು ಗೈದ ಶಪಥ ರಣದೋರುವೆ, ನಾನೊಂದು ಗೈದ ಶಪಥ. ಅರನಿಂ ದೊರೆತ ಈ ಶರದಿ ಗುರುಕುಲವನ್ನು ಒದಿಸುವೆ, ನಾನೊಂದು ಗೈದ ಶಪಥ. ಈ ಅರನಿಂ ದೊರೆತ ಈ ಶರದಿ ನಾನೊಂದು ಗೈದ ಶಪಥ. ಈ ಪಾಂಡವ ಕುಲ ಸತ್ಯಂ ಅವ ಏಳನ ಗೈದ. ಪರಮಾತ್ಮ, ಈ ಪಾಂಡವ ಕುಲ ಸತ್ಯಂ ಅವ ಏಳನ ಗೈದ. ಕುಲನೆಲೆ ಇಲ್ಲದ ಅಳೆಯುವ ಕರ್ಣನ ಕೊಲ್ಲುವುದಿಲ್ಲ. ಕುಲನೆಲೆ ಇಲ್ಲದ ಅಳೆಯುವ ಕರ್ಣನ ಕೊಲ್ಲುವುದಿಲ್ಲ. ನಾನೊಂದು ಗೈದ ಶಪಥ ರಣದೋರುವೆ, ನಾನೊಂದು ಗೈದ ಶಪಥ. ವೀರ ಪರಾಕ್ರಮ ಐವರು ನಾವು ನಾರಿಯ ಪಂಥವ ತೀರಿಸಲಾಗುವು. ವೀರ ಪರಾಕ್ರಮ ಐವರು ನಾವು ನಾರಿಯ ಪಂಥವ ತೀರಿಸಲಾಗುವು. ಮಾರೀಯನೆಂದೆಲ್ಲನ ಮಾರಿಗೆ ಮಾರೀಯನೆಂದೆಲ್ಲನ ಮಾರಿಗೆ ನೀರನ ಲೋಕವು ಶರಣಾಗಿದ್ದವು. ನಾನೊಂದು ಗೈದ ಶಪಥ ರಣದೋರುವೆ, ನಾನೊಂದು ಗೈದ ಶಪಥ. ಪರಮಾತ್ಮ, ನನ್ನ ಪ್ರತಿಗೆ ನೆಲೆಸತಕ್ಕ ಕೃಪೆಯೇ ನೀನಾಗಿದ್ದು ಈಗ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ಹೇಳುತ್ತಿರುವಲ್ಲ, ಇದು ನ್ಯಾಯವೇ? ಇದಕ್ಕೆ ನಿಮ್ಮ ಅಗ್ರಜನ ಸಮ್ಮತಿಸುವನೇ? ಕೃಷ್ಣ, ಆತನಿಗೆ ತಿಳಿಯದ ಹಾಗೆ ನೀನು ಯುದ್ಧವನ್ನು ಸ್ಥಿರಪಡಿಸಿಕೊಂಡೇ ಬರಬೇಕು. ಹಾಗಾದರೆ ಮುಂದಿನ ಯೋಜನೆ
ಯೋಚನೆ. ಭಯಂಕರವಾದ ಯುದ್ಧ, ಘೋರವಾದ ಸಮರ. ಓಹೋ, ಇವರು ಈವರೆಗೂ ಸಹೋದರಿಯ ಉಪದೇಶವು ಚೆನ್ನಾಗಿಯೇ ನಡೆದಿರುವಂತೆ ತೋರುತ್ತಿದೆ. ಅಣ್ಣ, ನನ್ನ ಸಂಕಟವನ್ನು ಪರಿಹರಿಸುವುದು ನೀನೇ ಅಲ್ಲವೇ ಅಣ್ಣ? ಅಣ್ಣ, ಯುಧಿಷ್ಠಿರ ಮಾತಿನಂತೆ ಈ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸರಗೋಟಿ ಬೇಡುವೆನು ಅಣ್ಣ. ಸಹೋದರಿ, ನೀನು ಚಿಂತಿಸಬೇಡ. ನಾನು ದುರ್ಯೋಧನ ಬಳಿಗೆ ತೆರಳಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಭೀಮಾರ್ಜುನರೇ, ನೀವಿಬ್ಬರು ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಕೃಷ್ಣ, ಆ ಕೌರವರ ತರಗೆಲೆಗಳಿಗೆ ಈ ಭೀಮಸೇನನ ಕ್ರೋಧಾಗ್ನಿಯ ಬೆಂಕಿಯನ್ನು ಒತ್ತಿಸಿದ. ಏಕೆ ಮೌನವಾಗಿರುವೆ? ಏನಾಯಿತು ಶಕುನಿ? ಏನಾಯಿತು? ಪಾಂಡು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವು ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು? ಏನಾಯಿತು ನಿನ್ನ ಶಪಥ? ಅಡಗಲಿ ನಿಮ್ಮ ಅಸಂಬದ್ಧ ಪ್ರಲಾಪ, ಅಡಗಲಿ ನಿಮ್ಮ ಮಾತುಗಳೆಲ್ಲವೂ ಸದ್ದು. ಏನು ಈ ಕುವ ಕಂಠ ಕರ್ಕಸ ಏಕೆ? ಏನು ಈ ಪ್ರಲಯಾಗ್ನ ಜೋಳೆ ಹೆಣ್ಣು ಪ್ರಸನ್ನಗೆಯುತ್ತಿರುವ ಅಖಂಡ ಭಾರತ ತಾಂಡವ, ಅಖಂಡ ಭಾರತ ಖಂಡಕ್ಕೆ ಕುಚೀಕತೆಯ ಪ್ರವೀಣ, ಮಾಸಲ್ಯವ ಮಹಾನ್ ನಿಪುಣ ಈ ಸೋಬಲ ರಾಜನೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ಯೋಧನ, ನಾವು ಗಾಂಧರ್ಯ ವಂಶಾಧಾರಕರು.
ನಮ್ಮನ್ನು, ನಮ್ಮ ಜನ್ಮದಾತನನ್ನು ನಿನ್ನ ಅತ್ತಲ ಬಾರರನ್ನು ಇಟ್ಟು ನನ್ನ 99 ಮಂದಿ ಸಹೋದರನು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ಮಾಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸಹಿಸಲೇ ಹಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರು, ಕೈ ಕಾಲುಗಳು ಒಮ್ಮಿಸ್ತಿರು, ಶಾಸ್ತ್ರ ಸೂಳಗಳು ಒಮ್ಮಿಗೆ ನಟದಂತದಂತೆ ಹರಿಯುತ್ತಿರು. ನನ್ನ ಸೂಳವು ಎದೆ ಸುಚ್ಚಿದ ಅಂದು ನೀನು ಮಾಡಿದ ಒಂದು ಇಡೀ ಅನ್ನ, ಒಂದು ಇಡೀ ಒಲೆಲೆ ನೀರು ಕೊಡುತ್ತಿದ್ರು. ಆ ಮೂತ ಸೋದರ ಭಾವನನ್ನು ನನಗೆ ಒಪ್ಪಿಸಿ ತಾವೆಲ್ಲರೂ ಒಬ್ಬೊಬ್ಬರಾಗೆ ಆ ಥರ ಆದರು. ದುರ್ಯೋಧನ ಒಬ್ಬೊಬ್ಬರಾಗೆ ಆ ಥರ ಆದರು. ಅಂದೆ ನಿನ್ನ ಚಲನ ತೀರ್ಸಲೆಂದೇ ಸಂಘವನ್ನು ಮಾಡಿರೋನು, ಚಮತವನ್ನು ಮಾಡಿರುವೆನೋ ಕುರುವಂಶವನ್ನೇ ನಿರ್ಮೂಲಗೊಳಿಸಲು. ಚಮತವನ್ನು ಮಾಡಿರುವೆನೋ ಕುರುವಂಶವನ್ನೇ ನಿರ್ಮೂಲಗೊಳಿಸಲು. ಚಮತವನ್ನು ಮಾಡಿರುವೆನೋ ಅಟ್ಟಹಾಸದಿಂದ ಈಸ ಸರ್ಪದಂತೆ ಕುಕ್ಕಿಕೊಳ್ಳರನ್ನು ಗಡಾಗಿ ಅಂತ ಪ್ರಾಣಿಯಂತೆ ಕುಕ್ಕಿಕೊಳ್ಳರನ್ನು ಗಡಾಗಿ ಅಂತೆ ವಂಜನ ಪ್ರಾಣಿ ಗುಳ್ಳನರಿಯಂತೆ, ವಂಜನ ಪ್ರಾಣಿ ಗುಳ್ಳನರಿಯಂತೆ ಸಂಚಿನಿಂದ ಕೂಡ ಕುಟ್ಟುವುದ ಸಂಚಿನಿಂದ ಕೂಡ ಕುಸಿಯುವುದರಂತೆ ಶಬ್ದವನ್ನು ಮಾಡಿರುವೆನೋ ಕುರುವಂಶವನ್ನೇ ನಿರ್ಮೂಲಗೊಳಿಸಲು. ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಬ್ದವನ್ನು ಮಾಡಿರುವೆನೋ ಅಟ್ಟಹಾಸದಿಂದ ಈಸ ಸರ್ಪದಂತೆ ಕುತ್ತಿಕೊಳ್ಳುವುದನ್ನು ನೂರಲ್ಲಿ ಒಬ್ಬ ಉಳಿದಿರುವನೀಗ ಅಣಿದಿರ ಸಾಲನ್ನು ಬೇಗ. ನೂರಲ್ಲಿ ಒಬ್ಬನು ಉಳಿದಿರುವನೀಗ ಅಣಿದಿರ ಸಾಲನ್ನು ತೀರ್ತಾನೆ ಬೇಗ. ಮತ್ತೆ ವಂಚನೆಯಿಂದ ಪ್ರಾಣಿ ಅಟ್ಟಹಾಸದಿಂದ ಈಸ ಸರ್ಪದಂತೆ ಕುತ್ತಿಕೊಳ್ಳುವ ಅಂತೆ ನರಕಗೊಳ್ಳವರನ್ನು ನರಕಂತೆ ನರಕಂತೆ ನರಕಗೊಳ್ಳವರನ್ನು ಸರ್ಪದಂತೆ ಕುತ್ತಿಕೊಳ್ಳುವ ಶಬ್ದವನ್ನು ಗೈದಿರಲೇನೋ, ಶಬ್ದವನ್ನು ಗೈದಿರಲೇನೋ. ದುರ್ಯೋಧನ ಒಬ್ಬೊಬ್ಬರಾಗೇ ಆ ಥರ ಆದರಪ್ಪ, ಒಬ್ಬೊಬ್ಬರಾಗೇ ಆ ಥರ ಆದರು. ಒಬ್ಬೊಬ್ಬರಾಗೇ ಆ ಥರ ಆದರು. ಆ ಸಾವಿನ ದೃಶ್ಯವು ಶ್ರುತಿ ಪಟಲದಿಂದ ಹೆಚ್ಚು ಎಳೆಯದೆ ನೊಂದು ಬೆಂದು ಕುಶಲವಾಗಿದ್ದೇನೆ. ಅಣುವಾಗಿ ಕತ್ತರಿಸಲು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಹಸ್ತಕ್ಕೆ ಹೊರಾಗಿ ಮತ್ತೆ ಆಸೆ ಇಲ್ಲವ. ದುರ್ಯೋಧನ ನಿನ್ನ ಅಟ್ಟಹಾಸದಿಂದ ನೆಟ್ಟಿ ಬೆರೆಯುತ್ತಿರುವ ದುರ್ಯೋಧನನೇ ಕೇಳು. ಅಂದು ನಾವು ನಿರಾಪರಾಧಿಗಳು ನನ್ನ 99 ಮಂದಿ ಸಹೋದರನ್ನು ಹೊರಗೂಡಿ ಏಕಚಕ್ರವನ್ನು ಸಾಧಿಸಿ ದಿವ್ಯ ಸಿಂಹಾಸನ ಏರಬಹುದಾಗಿತ್ತು.
ಸಿಂಹಾಸನ, ಇದೇ ನನ್ನ ರಾಜ್ಯ, ಇದೇ ಸಾಮ್ರಾಜ್ಯ. ಆದರೂ ನನ್ನ ಆಸೆಗಳೆಲ್ಲವೂ ಗಾಲಿಗೋಪುರ ಆಯಿತು. ದುರ್ಯೋಧನ ಗಾಲಿಗೋಪುರ. ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯಿಂದ ಭವಿಷ್ಯವು ಆಲೋಚನೆ. ಇನ್ನು ಮುಂದೆ ನಿನ್ನೊಡನೆ ಸೇರಿ ಮುಳ್ಳನಿಂದಲೇ ಕಿತ್ತಾಕಬೇಕು, ವಜ್ರವನ್ನು ವಜ್ರದಿಂದಲೇ ಏದಿಸಬೇಕು. ನಿನ್ನಂಥ ಮೋಸಗಾರನನ್ನು ಮೋಸದಿಂದ ನಾಶನಪಡಿಸಿ ಅಡಿಯಡಿಯು ನಿನ್ನ ಅಡ್ಡಗಟ್ಟಿ ಅಡ್ಡ ದಾರಿಯನ್ನು ಎಳೆದು ಇನ್ನು ಮುಂದೆ ಸದಯ ಸಿಂಧೆಯನ್ನು ಹೊರತು ಮತ್ತೆ ಸಮಯ ಸೈನ್ಯದಿಂದ ಅಳಸಿನಾಗಿರೋಣ ಅಂದೇ ಅಣ್ಣ. ಅಣ್ಣ 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 ಅಣ್ಣ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಿಬೇಡಿ. ದುರ್ಯೋಧನ 99 ಮಂದಿ ಚೆನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾದವನ್ನು ಮಾಡಿಸೋನು. ನರಕದ ಭಯಂಕರ ಇಳಿತಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸೆಕಿನಿಯಿಂದ ನಿನಗೆ ಆಗುವ ಹಿಂಸೆ ಅತಿ ಅತಿ ಭಯಾನಕ. ತಾಯಿನ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದೇಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟು ಉಸಿರನ್ನು ಬಿಡುವರಿಲ್ಲದಂತೆ ಬಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ಎಲ್ಲೋ ಕೌರವ ಏರಿಯ ಸೋದರ ಮಾವನನ್ನು ಕೆಣಕಿ ಹೃದ ದೇಹವನ್ನು ಕೋಮಲ ಹತ್ತಿಸಿದ ಅಲ್ಲವೇ, ಅದು ಈಗ ದಗ ಎಂದು ಅತ್ತಿ ಉರಿತಿರು. ದಗ ಈಗ ತಗ್ಗಿ ಹಸ್ತಿನವತಿಯ ಶರಣಲಿ ಇಟ್ಟನು. ಸೋಲಿಸಿ ನಮ್ಮನ್ನು ಕುರಿತು ತನ್ನ ಹಸ್ತಿನವತಿಯ ಶರಣಲಿ ಇಟ್ಟನು.
ಕೆಲೋ ಕೌರವ, ಮುಂದಿನ ಇಂದಿನ ಭಾನುಮತಿ, ನಿನ್ನ ಪತಿ ಭಾನುಮತಿ ಮಂಡೆಗೆದ್ರಿ ಮುಂಡೆ ಆಗಿ ನಿರ್ಲ ನೋಡಿ ನಾನು ನೋಡುವನು ಅಂದೇ ನನಗೆ ಸಮೃದ್ಧಿ, ಅಂದೇ ನನ್ನ ಸೋದರಿಗೆ ಸಮೃದ್ಧಿ, ಈ ನನ್ನ ಸಕನಿಗೆ ಸಂಪೂರ್ಣ ವಿಶ್ರಾಂತಿ. ವಾಸುದೇವ ವಾಸುದೇವ ಪರಮಾತ್ಮ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಗಾನಂದ. ಪರಮಾತ್ಮ ನಿನ್ನ ನಾಮವನೇ ನೆನೆಯುವುದು ಮನಗಾನಂದ ವಸುದೇವ ಸುತನೇ ಹೇ ಮುಕುಂದ. ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ. ಪರಮಾತ್ಮ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ. ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರಳು ಮುಕ್ತಿ ಪ್ರದಾತ. ಪರಮಾತ್ಮ ದಾಸ ದಾಸರಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ. ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ. ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ. ಪ್ರಹ್ಲಾದನು ಹರ ಬೇಡಿದಾಕ್ಷಣ ಅಭಯವನಿತ್ತವನೇ. ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ. ಪ್ರಹ್ಲಾದನು ವರ ಬೇಡಿದಾಕ್ಷಣ ಅಭಯವನಿತ್ತವನೇ. ಮಾತೆ ಸಹೋದರ ಮಾವ ಕಂಸನ ಮಾತೆ ಸಹೋದರ ಮಾವ ಕಂಸನ ಪ್ರಾಣವ ಜಯದವನೇ ವಿನಾಶವ ಗೈದವನೇ. ಶಿಶುಪಾಲ ದಾನವರ ಲೀಲ ಮಾತ್ರದಲ್ಲಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವ ನೆನೆಯುವುದು ಮನಗಾನಂದ. ಪರಮಾತ್ಮ ನಿನ್ನ ನಾಮವ ನೆನೆಯುವುದು ಮನಗಾನಂದ ವಸುದೇವ ಸುತನೇ
ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ಎಂದಿಗೆ ನಿಶೇಷವಾಗಿ ತೀರಿ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿಡುವನು. ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲಿರರು. ಅಂತಹ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ದೇವದೇವ, ಇದು ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತನೇ ದೇವದೇವ ಕೃಷ್ಣ ಕೃಷ್ಣ ಮೊರೆ ಕೇಳಿನಿ ಬಾರೆಯ ಮೊರಾರೆ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜ ಮಾಲ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಪರಮಾತ್ಮ ಕೃಷ್ಣ ಕೃಷ್ಣ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಪರಮಾತ್ಮ ದೇವ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಧೀರಜಲೋಚನ ದರ್ಶನ ದಾರ ಧೀರಜಲೋಚನ ದರ್ಶನ ದಾರ ಮೊರೆ ಕೇಳಿನಿ ಬಾರೆಯ ಮೊರಾರೆ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ. ಪರಮಾತ್ಮ ಬಂದೆಯಾ ತಂದೆ? ಕ್ಷೇಮವು ಹಿಂದಿಗೆ ಈ ದೀನನ ಮೇಲೆ ದರೆ ತೋರಿ ಬಂದೆಯಾ ತಂದೆ ನನ್ನಪ್ಪ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ
ಲಕ್ಷವಂಧನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕೋಟಿ ಮುಚುಕುಂದ ವರದ ಅಚ್ಯುತಾನಂತ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ಅರಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಪಾಲಕರಲೊಳಿದಾರಿದ ಲೋಲಲೋಚನನೆ ಬಂದೆಯ ದೇವ ಪಾಲಕರಲೊಳಿದಾರಿದ ಲೋಲಲೋಚನನೆ ಬಂದೆಯ ಕಳುಷಿದೆಯ ಜನ ಕಳೆದು ಹರಿಯೇ ಕಳುಷಿದೆಯಾದಲೆ ಜನ ಕಳೆದು ಹರಿಯೇ ಕಳುಷಿದೆಯಾದಲೆ ಜನ ಕಳೆದು ಹರಿಯೇ ಕಳುಷಿದೆಯಾದಲೆ ಜನ ಕಳೆದು ಹರಿಯೇ ಕಡುಶಿಲೆಯಾದಯೇ ಜನ ಕರೆದು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಕರಳ ಮರ ಕೇಳಿ ದುರುಳ ಹಿರಣ್ಯನ ಕರಳನ ತೊರಳಲಿ ಧರಿಸಿದಯ ಪರಮಾತ್ಮ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರಳನ ತೊರಳಲಿ ಧರಿಸಿದಯ ಕರಿಯ ಮರ ಕೇಳಿ ಹರಿಯ ಕರಿಯ ಕರಗ ಧರಿಸಿದಯ ಕರಿಯ ಮರ ಕೇಳಿ ಹರಿಯ ನಾವೊಂದು ಮಕರಿಯ ಕರೆಯ ಧರಿಸಿದಯ ಹರಿಹನಂದ ಗುಣ ರೂಪನ ಚರಣವನ್ನು ಮನದೊಳಗೆ ಬರೆಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾರಾಯಣ ವಿದ್ರ ಪರಮ. ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯುಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡುವಿದ್ರ? ಏನು ಹೇಳಲಿ ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಧರಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ದೀನನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವಾ? ಅದು ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದ್ರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಕೊಡಲಿಯೋ ಭಕ್ತ ಶಿರೋಮಣಿ ಕೊಡಲಿಯೋ ಭಕ್ತ ಶಿರೋಮಣಿ
ವಿದರ, ಸತತವು ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸಿರುವ ನಿನ್ನ ಮನದ ಭಕ್ತಿಯನ್ನು ನಾನು ಅರಿಯೇನೆ. ಎಲ್ಲಿ ನನಗೆ ಬಹಳ ಹಸಿವಾಗುತ್ತಿರುವುದು ವಿದರ, ಏನಾದರೂ ಆಹಾರವನ್ನು ಕೊಡು. ಏನು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವೆಲ್ಲವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನಲ್ಲ ದೇವಾ. ಏನು ವಿದುರ, ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ವಿದುರ, ಏಕೆ ತವಕ ಬಿಡುತ್ತಿರುವೆ? ಏನು ಆಯಿತು ವಿದುರ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಇರುವ ಕ್ಷೀರದಿಂದ ತಮ್ಮ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವಾ. ಏಕೆ ನೆನೆಯುವಂತಿಲ್ಲ ವಿದುರ? ನೋಡುತ್ತೀರು. ಆಹಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ. ಎಂತಹ ಸುಳ್ಳುಗಾರನಯ್ಯ ನೀನು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಮನೆಯಲ್ಲಿ ಧನ್ಯನಾದನು ವಾಸುದೇವ, ಧನ್ಯನಾದನು ಪರಮಾತ್ಮ, ಧನ್ಯನಾದನು ತಾಯಿ. ಬ್ರಹ್ಮಾಂಡ ದೇಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಬಲಿಹರ ನಿನ್ನ ನಾಮಾಭಿಧೇಯವೇ ಬಲು ಹಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವೇ ಬಲು ಹಮರ. ಅಮರರೊಳುನೆ ಕರುಣೆಯ ತೋರೆ, ಅಮರರೊಳುನೆ ಕರುಣೆಯ ತೋರೆ. ತಾಮಸ ನೀಗಿದ ದಾಮೋದರ, ತಾಮಸ ನೀಗಿದ ದಾಮೋದರ. ಸಾಗರ ಶಯನ ಶಿರ ಸಾಗರ ಶಯನ, ಸಾಗರ ಶಯನ ಶಿರ ಸಾಗರ ಶಯನ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಶಿರ ಸಾಗರ ಶಯನ. ಪರಮಾತ್ಮ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ.
ನಿನ್ನನ್ನು ಮಗನಾಗಿ ಪಡೆದ ದೇವಕಿ ವಸುದೇವರು ಧನ್ಯರಲ್ಲವೇ ಪರಮಾತ್ಮ, ಧನ್ಯರು. ಮಿತ್ರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಸಹ ಅಲ್ಲಿಗೆ ಬಾ. ಹಾಗೆ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಆಸ್ಥಾನಕ್ಕೆ ಬರುವನು. ವಿದುರ, ನೀನು ಸಹ ಅಲ್ಲಿಗೆ ಬಾ. ಎಂದೂ ನಡೆಯದಂಥ ಒಂದು ವಿಚಿತ್ರವಾದ ಪ್ರಸಂಗವು ಅಲ್ಲಿ ನಡೆಯಲ್ಪಡುವುದು, ಅದನ್ನು ನೋಡಿವಂತೆ. ಆಗಬಹುದು ಪರಮಾತ್ಮ. ವಿದುರ, ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಪಾಂಡವರಿಗೆ ದ್ಯೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡ ದೇವ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸು ದೇವ, ಅವರನ್ನು ಉದ್ಧರಿಸಿ. ಜಗದ ಜೀವನದಾತನು ಆಡೇಸೆ ಕೊನೆ ಆಯೇಯಾತನೆ ಆಡೇಸೆ ಕೊನೆ ಆಯೇಯಾತನೆ ಮನ ನಡೆಯುವ ಮೋಹನ ರೂಪ ದೇವಾ ಜಗದ. ನಿಗಮಗೋಚರನೆ ನಿರ್ಮಲಾತ್ಮಕ ನಿಮ್ಮ ಪರಮಾತ್ಮ. ನಿಗಮಗೋಚರನೆ ನಿರ್ಮಲಾತ್ಮಕ ನಿಮ್ಮ ಬಲ್ಲವರಿಲ್ಲ ಜಗದ ಜೀವರಲು ಪರಮಾತ್ಮ. ಬಲ್ಲವರಿಲ್ಲ ಜಗದ ಜೀವರಲು ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪ. ಭವರೋಗ ವೈದ್ಯ ಜಗದ ಜೀವಾತ್ಮನು